ಇಷ್ಟೆಲ್ಲಾ ಬೆಳೆದು ನಿಂತ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ 100 ತಲೆಗಳನ್ನೇ ಉಳಿಸ್ಬಿಟ್ಟಿದಾರಂತೆ. ಇಷ್ಟೆಲ್ಲಾ ಕಷ್ಟಪಟ್ಟು ಮುಖ್ಯಮಂತ್ರಿ ಆಗದೆ ಇದ್ರೆ ಹೇಗೆ ಹೇಳಿ? ಪಾಪ ಜೀವ ಅದ್ ಹೆಂಗ್ ತಡ್ಕೊಳತ್ತೆ ಹೇಳಿ? ಡಿ ಕೆ ಶಿವಕುಮಾರ್ನ ಮತ್ತೊಂದು ತಂತ್ರಕ್ಕೆ ಸಿದ್ದರಾಮಯ್ಯ ಕೂಡ ಗಲ 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 ಅಂತ ನಡುಗ್ಬಿಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಗೆ ಡಿ ಕೆ ಶಿವಕುಮಾರ್ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅನ್ನೋದು ಮತ್ತೊಂದು ಕಡೆ ಬಯಲಾಯ್ತು ನೋಡಿ. ಇವರ ತಂತ್ರಗಾರಿಕೆಯನ್ನು ನೋಡ್ತಾ ಇದ್ರೆ ಬಹುತೇಕ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಮಟ್ಟಕ್ಕೆ ತಂತ್ರಗಾರಿಕೆಯನ್ನ ಮಾಡಿಲ್ಲ ರಾಜಕಾರಣದಲ್ಲಿ. ಲಾಯರ್ ಗುರುತಿಸ್ಕೊಂಡ್ರು ಸಿದ್ದರಾಮಯ್ಯನವರಿಗೆ ಈ ಡಿ ಕೆ ಶಿವಕುಮಾರ್ ಅಷ್ಟು ತಲೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ಬರನ್ನಾಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದ ಪ್ರಮುಖರನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಜಮೀರ್, ನೊಬಾ ಮತ್ತು ಈ ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಸಹ ತಮ್ಮ ಜೊತೆಗೆ ಜಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೋಗಲ್ಲ, ಆದ್ರೂ ಕೂಡ ಪ್ರಯತ್ನ. ಇದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ. ಜೂನ್ ತಿಂಗಳಲ್ಲಿ ಇನ್ನು ಬರುವಂತ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಇಲ್ಲ ಅಂದ್ರೆ 33 ಶಾಸಕರು, ನೆನಪಲ್ಲಿಟ್ಕೊಳ್ಳಿ, ಅಂಕಿ ಸಂಖ್ಯೆ ಕೂಡ ಕರೆಕ್ಟ್ ಆಗಿದೆ. 33 ಶಾಸಕರು ಇದಕ್ಕೆ ಪ್ಲಸ್ ಆಗ್ತಾರೆ ಹೊರತು ಮೈನಸ್ ಆಗಲ್ಲ. ಇದಕ್ಕೆ ಪ್ಲಸ್ ಆಗ್ತಾರೆ ಹೊರತು ಮೈನಸ್ ಆಗಲ್ಲ. ಅಂಥ ಒಂದು ತಂತ್ರಗಾರಿಕೆಯನ್ನ ಡಿ ಕೆ ಶಿವಕುಮಾರ್ ಮಾಡಿಟ್ಕೊಂಡಿದ್ದಾರೆ. ಜೂನ್ ನಲ್ಲಿ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಆಗಬೇಕು, ಇಲ್ಲ ಕಾಂಗ್ರೆಸ್ ಚಿಹ್ನೆಯನ್ನ ಕಿತ್ತೆಸೋದು, ಬಿಜೆಪಿ ಧ್ವಜವನ್ನ ಹಾರಿಸಬೇಕು. 30 ಶಾಸಕರೊಂದಿಗೆ ಬಿಜೆಪಿಗೆ ಪ್ರಯಾಣ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗದೇ ಇದ್ರೆ. ಹೈಕಮಾಂಡ್ ಕೂಡ ಈ ವಿಚಾರ ಗೊತ್ತಿದೆ ಅನ್ನೋ ಲೆಕ್ಕಾಚಾರ ಕೂಡ ಇಲ್ಲಿ ಸಿಗ್ತಾ ಇದೆ. ಕಾರಣ ಮೊನ್ನೆ 30 ಶಾಸಕರು ಹೋಗಿದ್ದಾರೆ ಅಂತ ಕೇಳ್ಪಟ್ಟಿವಿ, ಆದ್ರೆ ಹೋಗಿದ್ದು 26 ಶಾಸಕರು. ಎಲ್ಲಿ? ದೆಹಲಿಗೆ ಹೋಗಿದ್ದು 26 ಶಾಸಕರು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಇನ್ನೂ ಉಳಿದಂತಹ ಶಾಸಕರು ಸಹ ದೆಹಲಿಯಲ್ಲೇ ಇದ್ರು, ಆದ್ರೆ ಹೈಕಮಾಂಡ್ಗೆ ಹೋಗಿರ್ಲಿಲ್ಲ. ಆ ಪ್ರಮುಖರಲ್ಲಿ ಪ್ರಮುಖರಾಗಿದ್ರು ಅಂತ ಒಂದು ಮಾತಿದೆ. ಡಿ ಕೆ ಶಿವಕುಮಾರ್ ಒಟ್ಟು ತನ್ನ MLAಗಳ ಶಕ್ತಿ ಅಂದ್ರೆ ಕ್ಯಾಂಡಿಡೇಟ್ಗಳ ಶಕ್ತಿ ಹೊಂದಿದ್ದು 33 ಶಾಸಕರ ಶಕ್ತಿಯನ್ನ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 33 ಶಾಸಕರ ಶಕ್ತಿ. ಈ 33 ಶಾಸಕರನ್ನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಎಲ್ಲಿಗೆ ಹೋಗ್ತಾರೆ? ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಹೋಗ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ಒಂದು ಕಾಂಗ್ರೆಸ್ ಹೈಕಮಾಂಡ್ ಸೋತ್ವಿ ಅಂತ ಸಿಎಂ ಸ್ಥಾನ ಕೊಡಬೇಕು, ಸಿದ್ದರಾಮಯ್ಯ ಕೆಳಗಿಳಿಬೇಕು. ಇಲ್ಲ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಕೆಳಗಿಳಿಯಲ್ಲ ಅಂದ್ರೆ ನಾನು ಇಳಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. 136 ಸೀಟ್ಗಳನ್ನ ಹೊಂದಿರುವಂತ ಕಾಂಗ್ರೆಸ್ 33 ಶಾಸಕರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಉಳಿಯೋದು 103. ಮೆಜಾರಿಟಿ ದಟ್ ಅಂತ ಬೀಳುತ್ತೆ. ಏನ್ ಹೇಳಿ? ಮೆಜಾರಿಟಿ ದಟ್ ಅಂತ ಬೀಳುತ್ತೆ. ಪಕ್ಷ ಮೆಜಾರಿಟಿ ತೋರಿಸದೆ ಸಿದ್ದರಾಮಯ್ಯ ಕೆಳಗಿಳಿಯೋ ಅನಿವಾರ್ಯ ಬರುತ್ತೆ. ಈ ಲೆಕ್ಕಾಚಾರವನ್ನೇ ಡಿ ಕೆ ಶಿವಕುಮಾರ್ಗೆ ಹಾಕೊಂಡಿರೋದು. ಒಂದು ಸಿಎಂ ಸ್ಥಾನ ನನಗೆ ಕೊಡಬೇಕು ಜೂನ್ ನಲ್ಲಿ, ಇಲ್ಲ ಅಂದ್ರೆ ನಾನು 33 ಶಾಸಕರೊಂದಿಗೆ ಹೋಗ್ತೀನಿ. ಇದೇ ಲೆಕ್ಕಾಚಾರವನ್ನ ಕೊಡ್ಲಿಕ್ಕೆ ಮೊನ್ನೆ ದೆಹಲಿಗೆ ಹೋಗಿದ್ರು ಶಾಸಕರು. ಅದು ಡಿ ಕೆ ಶಿವಕುಮಾರ್ ಅವರ ಬಣದವರೇ ಹೋಗಿದ್ರು. ಅದನ್ನು ಫಸ್ಟ್ ನಾವು ಎಲ್ಲರೂ ಕೂಡ ಬಂದಿರತಕ್ಕಂತ ಮಾಹಿತಿಯನ್ನು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೋಗಿದ್ರು. ಹೈಕಮಾಂಡ್ ಕೂಡ ಬೆಂದು ಬೆರಗಾಗಿ ನಿಂತ್ಕೊಂಡಿದೆ ಡಿ ಕೆ ಶಿವಕುಮಾರ್ ಈ ಒಂದು ನಡೆಗೆ. ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಕಂಟ್ರೋಲ್ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಕೊಡ್ತಾರೆ ಅಂತ. ಯಾವಾಗ ಕಾಂಗ್ರೆಸ್ ಇವನ ಹತ್ರ ಏನೂ ಇಲ್ಲ, ಯಾವ ಶಾಸಕರ ಬೆಂಬಲನೂ ಇಲ್ಲ, ಸುಮ್ಮನೆ ಬರ್ತಾನೆ ಸುಮ್ಮನೆ ಹೋಗ್ತಾನೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತು, ಆಗ ಡಿ ಕೆ ಶಿವಕುಮಾರ್ ಮಾನವೀಯತೆ ಕಾಡಿ 26 ಶಾಸಕರನ್ನ ಹೈಕಮಾಂಡ್ಗೆ ಕಳಿಸಿ ಉಳಿದಂತ ಶಾಸಕರನ್ನ ಹೈಕಮಾಂಡ್ ಹೊರಗೆ ನಿಲ್ಸಿದ್ರಂತೆ. ಅಂದ್ರೆ ಟೋಟಲ್ 33 ಶಾಸಕರ ಬೆಂಬಲ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಪ್ಲಸ್ ಆಗತ್ತೆ ಹೊರತು ಮೈನಸ್ ಆಗಲ್ಲ. ಅಂದ್ರೆ 35, 36, 37 ಹಿಂಗ್ ಹೋಗ್ಬಹುದು. ಆದ್ರೆ 32ಕ್ಕೆ ಬರಲ್ಲ 33 ಶಾಸಕರ ಸಂಖ್ಯೆ. ಅಷ್ಟು ಬಲಿಷ್ಠವಾಗಿ 33 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ಸಾರ್ಲಿಕ್ಕೆ ಹೋಗಿದ್ರು. ಆದ್ರೆ ಅದನ್ನ ಹೇಗೆ ತಿರುಚಲಾಯಿತು ಅಂದ್ರೆ
ಅದನ್ನ ಹೇಗೆ ಹೇಳಿಕೆಗಳನ್ನ ಕೊಟ್ರು ಅಂದ್ರೆ, ನಮಗೆ ಶಾಸಕರ ಸ್ಥಾನ ಅಷ್ಟೇ ಅಲ್ಲ, ಸಚಿವರ ಸ್ಥಾನ ಬೇಕು, ಬೇರೆ ಬೇರೆ ಮಂತ್ರಿಗಳ ಸ್ಥಾನ ಬೇಕು ಅಂತ ಕೇಳಿಕ್ ಹೊರಟಿದೀವಿ ನಾವು ಅಂತ ಹೇಳಿ ಒಂದು ಉಲ್ಲೇಖವನ್ನು ಮಾಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನೋ ಮಾಹಿತಿ, ನಿಖರವಾದಂತ ಮಾಹಿತಿ ಇದೆ. ಅಲ್ಲಿ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರ ಬಣ 33 ಶಾಸಕರನ್ನ ಕರ್ಕೊಂಡು ದೆಹಲಿಗೆ ಭೇಟಿ ಮಾಡಿಸಿ, ನೋಡ್ರಯ್ಯ ಹೈಕಮಾಂಡ್ ಕಾಂಗ್ರೆಸ್ನವರೇ, ನನ್ನ ಹತ್ರ ಇಷ್ಟು ಕೆಪಾಸಿಟಿ ಇದೆ, ಹುಚ್ಚರಾಗಬೇಡಿ, ದಡ್ಡರಾಗಬೇಡಿ, ಬಂದಿರುವಂತಹ ಜನರು ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂತಹ ಮತಗಳಿಂದ ಗೆಲ್ಲಿಸಿರತಕ್ಕಂಥ 136 ಸೀಟ್ಗಳನ್ನ ಕೊಟ್ಟಿರತಕ್ಕಂಥ ಈ ಒಂದು 5 ವರ್ಷ ಸರ್ಕಾರವನ್ನ ಬೇರೆ ಪಕ್ಷಕ್ಕೆ ಕೊಡ್ಲಿಕ್ಕೆ ಹೋಗಬೇಡಿ, ನನಗೆ ಮುಖ್ಯಮಂತ್ರಿ ಕೊಡಿ, ನಾನು ಮುಖ್ಯಮಂತ್ರಿ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರಿಗೆ 2028ರಲ್ಲಿ ನೋಡೋಣ ಅಂದ್ರೆ ಡಿ ಕೆ ಶಿವಕುಮಾರ್ ಕೇಳಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ 2028ರಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅಂತ ನನ್ಗೆ ಏನ್ ಗ್ಯಾರಂಟಿ? ಮಾಜಿ ಮುಖ್ಯಮಂತ್ರಿ ಅನ್ಸ್ಕೊಳ್ಲಿಕ್ಕೆ ಮತ್ತೆ ಇನ್ನು 2028 ಚುನಾವಣೆ ಕಾಯ್ಬೇಕು. ಅಲ್ಲಿ ನಮ್ಮದೇ ಕಾಂಗ್ರೆಸ್ ಪಕ್ಷನೇ ಬಂದ್ರೆ ಆಗ ಮುಖ್ಯಮಂತ್ರಿನೋ ಇಲ್ವೋ ಗೊತ್ತಿಲ್ಲ, ಇನ್ನೇನಾದ್ರು ಬೇರೆ ಪಕ್ಷ ಬಂದ್ರೆ ಮತ್ತೆ ಹೋಯ್ತಿದ್ದು ಗಜ ದೂರು. ಸೊ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ತಡೆಯಕ್ಕಾಗ್ತಾ ಇಲ್ಲ. ಒಂದು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಕಾಂಗ್ರೆಸ್ ಪಕ್ಷ ಬಿಡಬೇಕು, ತೀರ್ಮಾನಕ್ಕೆ ಬಂದಾಗಿದೆ ಡಿ ಕೆ ಶಿವಕುಮಾರ್. ಇನ್ನು ಬಿಜೆಪಿ ಕಡೆ ಪ್ರಯಾಣ ಮಾಡಿದ್ರೆ ಅವರಿಗೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ 2028ರಲ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ 2028ರಲ್ಲಿ ಬಿಜೆಪಿಗೆ ಜನ ಬೆಂಬಲ ನೀಡ್ತಾರೆ ಅಂತ. ಇದು ಹೇಗೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಸತತ ಯಾವ ಪಕ್ಷಕ್ಕೂ ಕೂಡ ಜನರ ಬೆಂಬಲ ಸಿಗುವುದಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರಗಳು ಹೆಂಗಿದೆ ಅಂದ್ರೆ, 5 ವರ್ಷ ರಾಜಕಾರಣ ಮಾಡುವಷ್ಟರಲ್ಲಿ ಜನರಿಗೆ ಬೇಸರಿಕೆ ಬಂದ್ಬಿಟ್ಟಿರುತ್ತೆ. ಆ ರೀತಿ ಸರ್ಕಾರ ನಡೆಸ್ಕೊಂಡು ಹೋಗ್ತದೆ. ಅದು ಸಿದ್ದರಾಮಯ್ಯನೇ ಆಗಿರ್ಲಿ, ಈ ಕಡೆ ಇನ್ನೊಬ್ಬರೇ ಆಗಿರ್ಲಿ, ಬಿಜೆಪಿಯವರೇ ಆಗಿರ್ಲಿ, ಕಾಂಗ್ರೆಸ್ನವ್ರೇ ಆಗಿರ್ಲಿ, ಯಾರೇ ಆಗಿರ್ಲಿ, ನಮ್ಮಲ್ಲಿ ಹಂಗಿದೆ. ಹಂಗಾಗಿ ಈಗ ಕಾಂಗ್ರೆಸ್ಗೆ ಬೇಸತ್ತಿರೋ ಜನ ಮುಂದಿನ ಬಾರಿ ಬಿಜೆಪಿಗೆ ಬದಲಾವಣೆ ಮಾಡೋಣ ಅಂತ ಬಿಜೆಪಿಗೆ ಹಾಕ್ತಾರೆ. ಸೊ ಈ ಐಡಿಯಾಸ್ಗಳನ್ನ, ಈ ಪ್ಲಾನಿಂಗ್ಸ್ ಗಳನ್ನ, ಈ ಗೇಮಿಂಗ್ಸ್ ಗಳನ್ನ ಡಿ ಕೆ ಶಿವಕುಮಾರ್ ಯಾವತ್ತೂ ಅರ್ಥಕೊಂಡಿದ್ದಾರೆ. 2028ರಲ್ಲಿ ನನಗೆ ಮುಖ್ಯಮಂತ್ರಿ ಆಗೋ ಭಾಗ್ಯ ಬೇಡ, ನನಗೆ ಈಗ ಜೂನ್ ತಿಂಗಳಲ್ಲಿ ಬೇಕು. ಹೈಕಮಾಂಡ್ಗೆ 33 ಶಾಸಕರನ್ನ ಕರ್ಕೊಂಡು ಹೋಗಿ ಭೇಟಿ ಕೊಟ್ಟು ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆಗೆ ಬೆವರಿಳಿಸಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ಬೆವರು ಇಳಿದು ಹೋಗಿದೆ ಮಲ್ಲಿಕಾರ್ಜುನ್ ಖರ್ಗೆಗೆ ಮತ್ತು ರಾಹುಲ್ ಗಾಂಧಿ. ಯಾಕಂದ್ರೆ 33 ಶಾಸಕರ ಬೆಂಬಲ ಏನೂ ಇಲ್ಲ ಬಿಡು, ಸುಮ್ಮನೆ ಬರ್ತಾನೆ ಸುಮ್ಮನೆ ಹೋಗ್ತಾನೆ ಅಂತ ಹೇಳ್ತಾ ಇದ್ರು, ಅನ್ಕೊಂಡಿದ್ರು. ಆ ರೀತಿ ಫೀಲ್ ಆಗ್ತಾ ಇತ್ತು ಜನರಿಗೂ. ಅದೇ ರೀತಿ ಅಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ಗೂ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಅದೇ ರೀತಿ ಒಂದು ಫೀಲು, ಸುಮ್ಮನೆ ಬರ್ತಾನೆ ಮುಖ್ಯಮಂತ್ರಿ ಮಾಡಿ ಅಂತಾನೆ ಹೋಗ್ತಾನೆ. ಆದ್ರೆ ಯಾವುದೇ ಬೆಂಬಲ ಇಲ್ಲ ಅನ್ನುವಂತ ಲೆಕ್ಕಾಚಾರ ಇತ್ತು. ಯಾವಾಗ 33 ಶಾಸಕರನ್ನ ಕಳಿಸಿ ಡಿ ಕೆ ತನ್ನ ಅಸ್ತ್ರ ಪ್ರಯೋಗ ಮಾಡಿದ್ರು, ಆಗ ಕಾಂಗ್ರೆಸ್ ಸಂಪೂರ್ಣವಾಗಿ ಸೈಲೆಂಟ್ ಆಗಿ ಹೋಗಿದೆ. ಜಮೀರ್ನ ಟಾರ್ಗೆಟ್ ಮಾಡಿ ಡಿ ಕೆ ಶಿವಕುಮಾರ್ ಹೊಡೆದ್ರು, ಯಾರು ಕೂಡ ಅದರಲ್ಲಿ ತಲೆ ಹಾಕ್ತಾ ಇಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಶಕ್ತಿ ಏನು ಅಂತ ಗೊತ್ತಾಗ್ತಾ ಇದೆ. ಕನಕಪುರದ ಬಂಡೆ ನಿಜವಾಗಿಯೂ ಕೂಡ ಸಿದ್ದರಾಮಯ್ಯನ ಬಂಡೆಗಳ ಪಕ್ಕದಲ್ಲಿರ್ತಕ್ಕಂತಹ ಬಂಡೆಗಳನ್ನ ಪುಡಿ ಪುಡಿ ಮಾಡ್ತಾ ಇರೋದು ಸತ್ಯ. ಸಿದ್ದರಾಮಯ್ಯ ಒಂದು ಮೇನ್ ಟಾರ್ಗೆಟ್ ದೊಡ್ಡ ಬಂಡೆ. ಈ ಬಂಡೆ ಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಬಂಡೆಗಳಿವೆಯಲ್ಲ, ಆ ಬಂಡೆಗಳನ್ನ ಛಿದ್ರ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್. ಈ ಸಿದ್ದರಾಮಯ್ಯ ಅನ್ನೋ ಬಂಡೆಯಿಂದ ಉಳಿದ ಬಂಡೆಗಳನ್ನ ದೂರ ಮಾಡ್ತಾ ಇರೋದು ಒಡೆದು. ಯಾಕಂದ್ರೆ ಆಗ ಸಿದ್ದರಾಮಯ್ಯನವರ ಶಕ್ತಿಯ ಬಂಡೆ ಕಡಿಮೆ ಆಗುತ್ತೆ. ಅಲ್ಲಿ ಸಲೀಸಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಲೆಕ್ಕಾಚಾರಗಳು ಸಿಗುತ್ತೆ. ಡಿ ಕೆ ತಂತ್ರಗಾರಿಕೆ ಅಂತ ಸುಮ್ಮನೆ ಕರೆಯಲ್ಲ. ಇದೊಬ್ಬ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನ ಮಾಡ್ಕೊಂಡೇ ರಾಜಕಾರಣಕ್ಕೆ ಬಂದಂತವ್ರು. ಡಿ ಕೆ ಶಿವಕುಮಾರ್ ರಾಜಕಾರಣಕ್ಕೆ ಬರಬೇಕಾದ್ರೆ ಇವನು ಸುಮ್ಮನೆ ಹಂಗೇ ಬಂದಿಲ್ಲ. ಎಷ್ಟೋ ತಲೆಗಳು ನೆಲ ಕಚ್ಚಿವೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಬಂದು ಅಷ್ಟೆಲ್ಲಾ ಕಷ್ಟಪಟ್ಟು ಎಲ್ಲರನ್ನ ಎದುರು ಹಾಕೊಂಡು ತಲೆಮಾರುಗಳನ್ನೇ ಇಲ್ಲದನ್ನಾಗಿ ಮಾಡಿ ಎಷ್ಟೋ ಜನರ ಪಾಪಿಗಳೇ ಆಗ್ಬಿಟ್ಟು ಪಾಪಿತನವನ್ನೇ ಮಾಡಿಬಿಟ್ಟು ಇಲ್ಲಿ ತನಕ ರಾಜಕಾರಣ ಮಾಡ್ಕೊಂಡು ಬಂದಿರೋ ಡಿ ಕೆ ಶಿವಕುಮಾರ್ ಇನ್ನು ಮುಖ್ಯಮಂತ್ರಿ ಕನಸೊಂದನ್ನ ಬಿಡ್ತಾರ? ಏನೇ ಆಗ್ಲಿ, ಯುದ್ಧ ಆಗ್ಲಿ, ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ಯುದ್ಧ ಆಗ್ಲಿ ನನಗೆ 1000 ಕೋಟಿ ಒಡೆಯಾರಿ ನಾನು ಅಂತ ಹೇಳ್ತಾರೆ. 1000 ಕೋಟಿ ಒಡೆಯ ನಾನು, ಯಾವುದು ಬೇಕಾಗಿಲ್ಲ, ನನಗೆ ಮುಖ್ಯಮಂತ್ರಿ ಬೇಕು.
ರಾಜ್ಯದ ಮುಖ್ಯಮಂತ್ರಿಯ ಪಟ್ಟಿಯಲ್ಲಿ ನಾನು ಬರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಅದೇ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಕಣಕ್ಕಿಳಿದು ಸಿದ್ದರಾಮಯ್ಯನ ಸಂಪೂರ್ಣ ಬಂಡೆಯನ್ನ ಪುಡಿ ಪುಡಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬೆವರಿಳಿಸಿ ಬಿಜೆಪಿಯ ಫ್ಲಾಗ್ ಹಿಡಿದು ಇನ್ನೇನು ಜೂನ್ ನಲ್ಲಿ ಹೋಗ್ಬಿಡ್ತೀನಿ ಅಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈಗ ನೋಡಿ, ಹಂಗೆ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಕೂಡಿ ಇಲ್ಲ ಬಿಜೆಪಿ ಅಂತ ನಮ್ಮ ಪಯಣ ಸಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಡಿ ಕೆ ತಂತ್ರಗಾರಿಕೆ ರೂಪ ಮುಖಾಂತರ ಮತ್ತು ಹಾವಭಾವಗಳ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಡಿ ಕೆ ತನ್ನದೇ ಆದ ಪ್ಲಾನಿಂಗ್ ಇದ್ದಾರೆ. ಹೈಕಮಾಂಡ್ ಕೂಡ ಚಿಂತನೆ ನಡೆಸಿದೆ. ಸಿದ್ದರಾಮಯ್ಯ ಕೂಡ ಒಳಗೆ ಚಿಂತನೆ ಮಾಡ್ತಾ ಇದ್ದಾರೆ ಇನ್ನೇನಪ್ಪ ಅಂತ ಹೇಳಿ. ಸೊ ಅಂತ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇಕ್ಕಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ನೋಡೋಣ, ಜೂನ್ ತಿಂಗಳು ಮುಂದೆ ಬರ್ತಕ್ಕಂಥ ಮೇ ತಿಂಗಳಲ್ಲೇ ಇನ್ನೂ ಬಡಬಡಿದಾಟ ಜೋರಾಗತ್ತೆ, ಇನ್ನೂ ಕಾಂಗ್ರೆಸ್ ನಲ್ಲಿ ಬೆಂಕಿ ಹೊತ್ತುತ್ತೆ. ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಮತ್ತಷ್ಟು ಸುದ್ದಿಗಳನ್ನ, ರಾಜಕೀಯ ಇಂತಹ ಮುಂದಿನ ಅವ್ಯವಸ್ಥೆಯ ರಾಜಕೀಯ ಸುದ್ದಿಗಳನ್ನ ತರ್ತಾ ಇರ್ತೀನಿ. ನೋಡ್ತಾರೆ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.